ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಜೊತೆಗೆ 25 ಈ ಎರಡೂ ಕಂತಿನ ಹಣ 15 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಈಗಾಗಲೇ ಯೂಟ್ಯೂಬ್ಗಳಲ್ಲೂ ಕೂಡ ನೀವು ವಿಡಿಯೋನ ನೋಡಿರ್ಬೋದು. ಸೊ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಯಾವಾಗಿನಿಂದ ಜಮಾ ಆಗ್ತಾ ಇದೆ, ಎಷ್ಟು ಹಣ ಜಮಾ ಆಗ್ತಾ ಇದೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಜೊತೆಗೆ 25 ಈ ಎರಡೂ ಕಂತಿನ ಹಣ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. 25ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಆದರೆ 24ನೇ ಕಂತಿನ ಹಣ ಕೆಲವೊಂದಿಷ್ಟು ಜನಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಾ. ಆದರೆ ಯಾವಾಗ ಜಮಾ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲು ಸ್ನೇಹಿತರೆ, ಈಗಾಗಲೇ 24ನೇ ಕಂತಿನ ಹಣ ಏನಾದರೂ ನಿಮಗೆ ಪೆಂಡಿಂಗ್ ಇದ್ದು ಇದುವರೆಗೂ ಹಣ ಜಮಾ ಆಗದೇ ಇದ್ದರೆ ನಿಮಗೆ 25ನೇ ಕಂತಿನ ಹಣ ಏನು ಜಮಾ ಆಗುತ್ತೋ ಆ ಒಂದು ಟೈಮಲ್ಲಿ ನಿಮಗೆ ಮೊದಲು 24ನೇ ಕಂತಿನ ಹಣ ಜಮಾ ಆಗಿ ನಂತರ ಸ್ವಲ್ಪ ಅದು ಮುಗಿತಾ ಬರ್ತಾ ಇದೆ, ಇನ್ನೇನು 25ನೇ ಕಂತಿನ ಹಣ ಮುಗಿತಾ ಬರ್ತಾ ಇದೆ ಅನ್ನೋ ಮೂಮೆಂಟಲ್ಲಿ ನಿಮಗೆ ಮತ್ತೆ 25ನೇ ಕಂತಿನ ಹಣ ಬಿಡುಗಡೆ ಆಗುವ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಿಮಗೆ ಹಣ ಜಮಾ ಆಗುತ್ತೆ, ವೆಯ್ಟ್ ಮಾಡಿ. ಸಾಕಷ್ಟು ಜನರಿಗೆ ಇನ್ನೂ ಕೂಡ 24ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಸೊ ಯಾರೂ ಕೂಡ ಗಾಬರಿಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಜನಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದ್ರೂ ಕೂಡ ಹೊಸ ಮೆಸೇಜ್ಗಳ ಎಂಟ್ರಿ ಆಗೋದಿಲ್ಲ. ಸೊ ಹಾಗಾಗಿ ಮೊಬೈಲ್ನಲ್ಲಿ ಮೆಸೇಜು ಫುಲ್ ಆಗಿದೆಯಾ ಅಂತೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಮೆಸೇಜ್ ಫುಲ್ ಆಗಿದ್ರೂ ಕೂಡ ಹೊಸ ಮೆಸೇಜ್ಗಳ ಎಂಟ್ರಿ ಆಗೋದಿಲ್ಲ. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇರೋದಿಲ್ಲ. ಸೊ ಹಾಗಾಗಿ ಹಳೆ ಮೆಸೇಜನ್ನು ಡಿಲೀಟ್ ಮಾಡ್ಕೊಳ್ಳಿ, ಆಗ ನಿಮಗೆ ಹೊಸ ಮೆಸೇಜ್ಗಳ ಎಂಟ್ರಿ ಆಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೂ ಕೆಲವೊಂದಿಷ್ಟು ಜನಗಳಿಗೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ಮೆಸೇಜೇ ಬರ್ತಾ ಇಲ್ಲ. ನಿಮ್ಮ ಅಕೌಂಟಿಗೆ ಆಲ್ರೆಡಿ ಹಣ ಜಮಾ ಆಗಿದ್ದರೂ ಕೂಡ ಮೆಸೇಜೇ ಬರ್ತಾ ಇಲ್ಲ. ನಿಮ್ಮ ಮೊಬೈಲಲ್ಲಿ ಮೆಸೇಜು ಖಾಲಿ ಇದ್ದರೂ ಕೂಡ ಹೊಸ ಮೆಸೇಜ್ಗಳ ಎಂಟ್ರಿ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ಮೆಸೇಜ್ ಏನು ಬಿಡುಗಡೆ ಆಗಬೇಕು ಆ ಒಂದು ಮೆಸೇಜು ಬಿಡುಗಡೆ ಆಗಿರೋದಿಲ್ಲ, ನಿಮ್ಮ ಮೊಬೈಲಿಗೆ ಮೆಸೇಜು ಬಂದಿರೋದಿಲ್ಲ. ಆದರೆ ನಿಮ್ಮ ಅಕೌಂಟಲ್ಲಿ ಹಣ ಜಮಾ ಆಗಿ ಆಲ್ರೆಡಿ 1 ವಾರ 10 ದಿನ ಆಗಿರುತ್ತೆ. ನೀವು ಈಗಲೇ ಹೋಗಿ ಬ್ಯಾಂಕನ್ನು ಒಂದ್ಸಲ ವಿಸಿಟ್ ಕೊಟ್ಟು ಅಲ್ಲಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿದ್ರೇ ಗೊತ್ತಾಗುತ್ತೆ ಯಾವಾಗ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅಂತೇಳ್ಬಿಟ್ಟು. ಓಕೆ, ಇದಿಷ್ಟು 24ನೇ ಕಂತು ಆಯಿತು. 25ನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವಾಗ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಕಾಯ್ತಾ ಇದ್ದೀರಾ. ಆದರೆ 25ನೇ ಕಂತಿನ ಹಣ ಈ ಒಂದು 15 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಯೂಟ್ಯೂಬ್ನ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು, ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ನೋಡಿರ್ಬೋದು. ಸಾಕಷ್ಟು ಜನರು ನೋಡಿರ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಈ ರೀತಿಯಾಗಿರುವಂತಹ ವಿಡಿಯೋಗಳು ಬರ್ತಾ ಇದೆ. 25ನೇ ಕಂತಿನ ಹಣ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಜಮಾ ಆಗ್ತಾ ಇದೆ, ನಾಳೆ ಬೆಳಗ್ಗೆ ಜಮಾ ಆಗುತ್ತೆ. ಸೊ ಈ ರೀತಿಯಾಗಿರುವಂತಹ ಫೇಕ್ ವಿಡಿಯೋಗಳು ಸ್ನೇಹಿತರೆ. ಯಾವ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೂ ಕೂಡ 25ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಯಾರೂ ಕೂಡ ವೆಯ್ಟ್ ಮಾಡೋದಕ್ಕಂತ ಹೋಗಬೇಡಿ. ಸೊ ಅವ್ರಿಗೆ ಜಮಾ ಆಗಿದೆ, ಇವ್ರಿಗೆ ಜಮಾ ಆಗಿದೆ, ನಮಗಿನ್ನೂ ಜಮಾ ಆಗಿಲ್ವಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕಂತ ಹೋಗಬೇಡಿ. ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ 25ನೇ ಕಂತಿನ ಹಣನೇ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದ್ದೆ ಅಂತ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಈ ಜಿಲ್ಲೆಯವರಿಗೆ ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ.
ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಒಬ್ಬೊಬ್ಬ ವ್ಯಕ್ತಿಗೆ ಮಾತ್ರ ಜಮಾ ಆಗೋದು, ಒಂದೊಂದು ಜಿಲ್ಲೆಯವರಿಗೆ ಮಾತ್ರ ಜಮಾ ಆಗೋದು ಅಂತೇಳ್ಬಿಟ್ಟು ಪಾಲಿಟಿಕ್ಸ್ನ ಈ ಒಂದು ವಿಚಾರದಲ್ಲಿ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜನಗಳು ಕೂಡ ರೊಚ್ಚಿಗೆದ್ದೇ ಹೇಳ್ತಾರೆ. ಹಾಗಾಗಿ ಸರ್ಕಾರ ಕೂಡ ಕೇರ್ಫುಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡುತ್ತೆ. ಪ್ರತಿ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಹಣ ಜಮಾ ಮಾಡಬೇಕಷ್ಟೇ. ಈಗಾಗಲೇ ಹಣಕಾಸು ಇಲಾಖೆ ಕಡೆಯಿಂದನೇ ಹಣ ಬಿಡುಗಡೆ ಮಾಡಿ ಆಗಿಲ್ಲ. ಸೊ ಹಣಕಾಸು ಇಲಾಖೆ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಜಮಾ ಆಗುತ್ತೆ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಜಮಾ ಆದ ನಂತರದಲ್ಲಿ ಅವರು ಈ ಒಂದು ಹಣನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಣ ಬಿಡುಗಡೆ ಆದ ತಕ್ಷಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಪ್ರತಿ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳ ಅಕೌಂಟಿಗೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಈ ಜಿಲ್ಲೆ ಮೊದಲು, ಈ ಜಿಲ್ಲೆ ಕೊನೆ ಅಂತ ಹೇಳ್ಬಿಟ್ಟು ಜನಗಳನ್ನು ಡಿವೈಡ್ ಮಾಡೋದಕ್ಕಂತ ಹೋಗೋದಿಲ್ಲ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗತ್ತೆ. ಆದರೆ ಹಣ ಜಮಾ ಮಾಡಬೇಕಷ್ಟೇ. ಇನ್ನೂ ಕೂಡ ಹಣನೇ ಜಮಾ ಮಾಡಿಲ್ಲ. ಸೊ ಹಾಗಾಗಿ ಯಾರ ಖಾತೆಗೂ ಕೂಡ ಇನ್ನೂ ಹಣ ಜಮಾ ಆಗಿಲ್ಲ. ಅತಿ ಶೀಘ್ರದಲ್ಲೇ ಜಮಾ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಕೂಡ ಇದೆ. ಏನಂದರೆ ಸ್ನೇಹಿತರೆ, ಫೆಬ್ರವರಿ ಹಾಗೆ ಮಾರ್ಚು ಈ 2 ತಿಂಗಳ ಹಣ ಬಾಕಿ ಇದೆ. 2025ರಲ್ಲಿ ಈ 2 ತಿಂಗಳ ಹಣ ಬಾಕಿ ಇರೋದ್ರಿಂದ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಜೊತೆಗೆ 25ನೇ ಕಂತಿನ ಹಣ, ಈ 3 ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಒಟ್ಟಾರೆ 6,000 ರೂಪಾಯಿ ನಿಮಗೆ ಈ ಒಂದು ತಿಂಗಳಲ್ಲೇ ಬಿಡುಗಡೆ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ಈ ಎಲ್ಲ ಹಣನೂ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ. ಸೊ ನಾನು ಹಣ ಜಮಾ ಆದ ತಕ್ಷಣ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಮೂಲಕ ಫಾಸ್ಟಾಗಿ ತಲುಪುತ್ತೆ. ಸೊ ಆ ಒಂದು ವಿಡಿಯೋನ ನೀವು ಆದಷ್ಟು ಬೇಗ ನೋಡ್ಬೋದು, ನೀವೇ ಆದಷ್ಟು ಬೇಗ ವಿಚಾರನ ತಿಳ್ಕೊಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.